ವಿರಾಜಪೇಟೆ ಕಾವೇರಿ ಗಣೇಶೋತ್ಸವ ಸಮಿತಿ ವತಿಯಿಂದ 35 ವರ್ಷಗಳ ಗಣಪತಿ ಪ್ರತಿಷ್ಠಾಪನೆಯ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಬಿಜೆಪಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ರಾಬಿನ್ ದೇವಯ್ಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರತಿಷ್ಠಾಪನೆ ಆರಂಭದಲ್ಲಿ ಇರುವ ಆಸಕ್ತಿ ವರ್ಷಂಪ್ರತಿ ಕಡಿಮೆಯಾಗುತ್ತೆ. ಆದರೆ ವಿರಾಜಪೇಟೆ ಮಾತ್ರ ವರ್ಷದಿಂದ ವರ್ಷಕ್ಕೆ ಗಣಪತಿ ಪ್ರತಿಷ್ಠಾಪನೆ ಹೆಚ್ಚಾಗ್ತಾ ಇರುವುದು ಸಂತಸದ ವಿಷಯ ಎಂದರು. ಒಮ್ಮೆ ಪ್ರಾರಂಭ ಮಾಡತಕ್ಕಂಥ ಸಂದರ್ಭದಲ್ಲಿ ನಮಗೆ ಉತ್ಸಾಹ ಹೆಚ್ಚಿರುತ್ತೆ. ಪ್ರಾರಂಭದ ನಂತರ ವರ್ಷ ಹೋದಂತೆ ಉತ್ಸಾಹಗಳು ಕಡಿಮೆ ಆಗ್ತಾ ಬರ್ತಾ ಇರ್ತಕ್ಕಂಥದ್ದು, ಅದನ್ನ ಮುಂದಿನ ವರ್ಷಕ್ಕೆ ಜೋಡಿಸ್ಕೊಂಡು ಹೋಗ್ತಕ್ಕಂಥ ಕರ್ತವ್ಯ ಕೂಡ ಆಗಿರ್ತಕ್ಕಂಥ ಪದಾಧಿಕಾರಿಗಳದ್ದಾಗಿರ್ತಾರೆ. ಇದು ನಿರಂತರವಾಗಿ ನಡೀಬೇಕು. ಒಮ್ಮೆ ಪ್ರಾರಂಭ ಮಾಡಿದ ನಂತರ ಪ್ರತಿ ವರ್ಷದಿಂದ ವರ್ಷಕ್ಕೆ ಇದು ಹೆಚ್ಚಾಗ್ತಾ ಹೋಗ್ಬೇಕು. ವಿಷಯ ನಾನು ಮೊನ್ನೆ ಯಾರನ್ನ ಕೇಳಿದೆ, ವಿರಾಜಪೇಟೆಯಲ್ಲಿ ಎಷ್ಟು ಗಣಪತಿ ಎಲ್ಲ ಕೂರಿಸ್ತಾ ಇದ್ರಿ ಅಂತ ಕೇಳುವಾಗ 22 ಗಣಪತಿ ಒಟ್ಟು 22 ಗಣಪತಿ ಎಲ್ಲ ಕೂರಿಸ್ತೇವೆ ಅಂತ ಹೇಳ್ತಕ್ಕಂಥ ಮಾಹಿತಿ ಕೂಡ ಪಡ್ಕೊಂಡೆ. ಬಹುಶಃ ಈ 22 ಗಣಪತಿ ನಿರಂತರವಾಗಿ ನಡೀತಾ ಇದೆ. ಇದು 6ನೇ ತಾರೀಕು ಒಂದು ಒಳ್ಳೆ ಕಾರ್ಯಕ್ರಮದ ಮುಖಾಂತರ ಈ ನಗರದ ಪ್ರದಕ್ಷಿಣೆಯನ್ನ ಬಂದು ವಿಸರ್ಜನೆಯನ್ನು ಮಾಡಲಾಗ್ತದೆ ಅಂತ ಹೇಳ್ತಕ್ಕಂಥದ್ದು ಕೂಡ. ವಿರಾಜಪೇಟೆ ಫೆಡರೇಷನ್ ಅಧ್ಯಕ್ಷರಾದ ವಾಟೇರಿರ ಬೋಪಣ್ಣ ಮಾತನಾಡಿ, ಈ ಉತ್ಸವ ಯಶಸ್ವಿಯಾಗಿ ನಡೆಯಲು ಮಳೆಯ ಅಡಚಣೆ ಇದೆ. ಮುಂದಿನ ದಿನಗಳಲ್ಲಿ ಮಳೆ ಕಡಿಮೆಯಾಗಿ ಉತ್ಸವ ಮೂರ್ತಿಗಳ ವಿಸರ್ಜನೋತ್ಸವ ಯಶಸ್ವಿಯಾಗಿ ನಡೆಯಲಿ ಎಂದರು. ಈ ವರ್ಷ ಸಹ ಆನಂದ್ ನಂಜಪ್ಪನವರು ತಾವು ಬರಬೇಕು ಅಂತ ಕೇಳಿಕೊಂಡಂಥ ಸಂದರ್ಭದಲ್ಲಿ, ಯಾಕಪ್ಪ ನಮ್ಮ 70 ವರ್ಷ ಜನರು ನೋಡಿದ್ದಾರೆ, ಬೇರೆಯವ್ರನ್ನ ಮಾಡಿ ಅಂತ ಹೇಳುವಾಗ ಅವರು ಇಲ್ಲ, ತಾವು ನಮ್ಮವರು, ನೀವು ನಮ್ಮ ಅಭಿನಯರು ಈ ಸಭೆಯಲ್ಲಿ ಭಾಗವಹಿಸಬೇಕು, ನಮ್ಮವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಒಂದು ಮಾತನ್ನು ಹೇಳಿದ್ದಕ್ಕೆ ನಾನು ಒಪ್ಪಿ ಪುನಃ ಈ ವೇದಿಕೆಯಲ್ಲಿ ನಮ್ಮ ತಮ್ಮಗಳಿಗೆ ಬಂದು ಸೇರುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ರಾಬಿನ್ ಅವರು ಪುರಸಭೆ ಸದಸ್ಯರಾದ ವಿನಾಂಕ ಕುಟ್ಟಯ್ಯ, ಸಮಿತಿ ಅಧ್ಯಕ್ಷರಾದ ಆನಂದ ರಾಜಪ್ಪ, ಅನ್ನದಾನ ಸಮಿತಿ ಅಧ್ಯಕ್ಷರಾದ ಬಿಪಿ ಸೋಮಣ್ಣ ಮತ್ತಿತರ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು.